ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಷಯ ಅಂತ ಹೇಳಿದ್ರೆ, ಹೋಮಿಯೋಪತಿಯನ್ನು ಜನರು ಏಕೆ ಆಯ್ಕೆ ಮಾಡ್ತಾರೆ ಮತ್ತು ಆಯ್ಕೆ ಮಾಡುವ ಮುನ್ನ ಏನನ್ನ ವಿಚಾರ ಮಾಡಿ ಹೋಮಿಯೋಪತಿಯನ್ನು ಆಯ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಸ್ನೇಹಿತರೆ. ಸಾಮಾನ್ಯವಾಗಿ ಹೋಮಿಯೋಪತಿ ಅಂತ ತಿಳಿದಿರಲ್ಲ. ಅವರು ನಮ್ಮ ಹತ್ರ ಬಂದ್ಬಿಟ್ಟು ಆಯುರ್ವೇದನ ಡಾಕ್ಟ್ರಿ ಅಂತ ಕೇಳ್ತಾರೆ. ಸೊ ಆಯುರ್ವೇದಕ್ಕೂ ಮತ್ತು ಹೋಮಿಯೋಪತಿಗೂ ಬಹಳಷ್ಟು ವ್ಯತ್ಯಾಸವಿದೆ ಮತ್ತು ಆ ವೈದ್ಯಕೀಯ ಪದ್ಧತಿ ಅಂದರೆ ಆಯುರ್ವೇದ ವೈದ್ಯಕೀಯ ಪದ್ಧತಿ ಮತ್ತು ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯಲ್ಲಿ ಬಹಳಷ್ಟು ಭಿನ್ನಮತಗಳು ಇದೆ ಮತ್ತು ಬಹಳಷ್ಟು ತದ್ವಿರುದ್ಧವಾದ ಒಂದಿಷ್ಟು ಲಾಸ್ ಅಥವಾ ಒಂದಿಷ್ಟು ಪ್ರಿನ್ಸಿಪಲ್ಸ್ ಇದೆ ಸ್ನೇಹಿತರೆ. ಆದರೆ ಎರಡೂ ವೈದ್ಯಕೀಯ ಪದ್ಧತಿಗಳು ಪ್ರಕೃತಿಯ ನಿಯಮಗಳ ಮೇಲೆ ಕೆಲಸ ಮಾಡುತ್ತೆ. ಸೊ ಈ ಪ್ರಕೃತಿಯ ನಿಯಮಗಳ ಮೇಲೆ ಕೆಲಸ ಮಾಡುವಂತಹ ವೈದ್ಯಕೀಯ ಪದ್ಧತಿಗಳು ಅಂತ ಹೇಳಿದ್ರೆ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿ ಆಯುರ್ವೇದ. ಹಾಗಾದ್ರೆ ಈ ಹೋಮಿಯೋಪತಿ ಎಲ್ಲಿಂದ ಡಾಕ್ಟ್ರೇ ಅಂತ ಕೇಳ್ತಾರೆ. ಸೊ ಹೋಮಿಯೋಪತಿ ಇದು ಜರ್ಮನಿಂದ ಬಂದಿರತಕ್ಕಂಥ ವೈದ್ಯಕೀಯ ಪದ್ಧತಿ. ಸೊ ಇದು ಸಹಿತ ಪ್ರಕೃತಿಯ ನಿಯಮಗಳ ಮೇಲೆ ಕೆಲಸ ಮಾಡಿ ಮನುಷ್ಯನಿಗೆ ಮಾನಸಿಕ, ಶಾರೀರಿಕ ಮತ್ತು ಆತ್ಮಿಕ ಆರೋಗ್ಯವನ್ನ ಕೊಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿಯ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವವರು ಸಹಿತ ನಮ್ಮ ಹತ್ರ ಬಂದ್ಬಿಟ್ಟು ಆಯುರ್ವೇದನ ಡಾಕ್ಟ್ರೇ ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಇದರ ಒಂದು ತಿಳುವಳಿಕೆ ಇರಲ್ಲ ಮತ್ತು ಎಲ್ಲರೂ ಏನ್ ಅನ್ಕೊಳ್ತಾರೆ ಅಂದ್ರೆ ಪ್ರಕೃತಿಯ ಒಂದು ಔಷಧಿಗಳು ಅಂತ ಹೇಳಿದ್ರೆ ಆಯುರ್ವೇದ. ಸೊ ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳನ್ನ ಮಿಕ್ಸ್ ಮಾಡಿ ಅಂತ ಹೇಳಿದ್ರೆ ಕಲಸಿ ಕೊಡ್ತಾರೆ. ಅಂದ್ರೆ ಒಂದು ಎಲೆಗಳಿರುತ್ತೆ ಮತ್ತು ಮತ್ತೆ ಬೇರೆ ಬೇರೆ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಔಷಧಿಗಳ ರೂಪದಲ್ಲಿ ಅವ್ರು ಕೊಡ್ತಾರೆ. ಆದ್ರೆ ನಮ್ಮ ವೈದ್ಯಕೀಯ ಪದ್ಧತಿಯಲ್ಲಿ ಅಂದ್ರೆ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯಲ್ಲಿ ರೋಗಿಯ ಗುಣಲಕ್ಷಣಗಳನ್ನ ಸರಿಯಾಗಿ ಅರಿತು ಅವರ ಮಾನಸಿಕ, ಶಾರೀರಿಕ ಮತ್ತು ಆತ್ಮಿಕ ಪೂರ್ತಿಯಾದ ಲಕ್ಷಣಗಳನ್ನ ಸರಿಯಾಗಿ ವಿಂಗಡಿಸಿ ಯಾವ ಒಂದು ಔಷಧಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಅದನ್ನ ನೋಡಿ ಆ ಒಂದು ಔಷಧಿಗಳನ್ನ ಆ ಒಂದು ರೋಗಿಗಳಿಗೆ ಕೊಡ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಹೋಮಿಯೋಪತಿ ಬಗ್ಗಿನ ಒಂದು ತಿಳುವಳಿಕೆ ಮೊದಲನೇದಾಗಿ ತಿಳಿಬೇಕಾಗುತ್ತೆ ಎಲ್ಲರೂ. ಇನ್ನೂ ಒಂದು ಎಲ್ಲೂ ಗುಣವಾಗಲಿಲ್ಲ ಡಾಕ್ಟ್ರೆ, ಅದಕ್ಕೆ ನಾವು ಹೋಮಿಯೋಪತಿಗೆ ಬಂದಿದ್ದೀವಿ, ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ ಅಂತ ಮುಖ್ಯವಾದ ಒಂದು ಕೆಟಗರಿ ಅಥವಾ ಮುಖ್ಯವಾದ ಗುಂಪು ನಮ್ಮ ಹತ್ರ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಅವರು ಅಲೋಪತಿಯಲ್ಲಿ ತೋರಿಸಿರ್ತಾರೆ, ಆಯುರ್ವೇದದಲ್ಲಿ ತೋರಿಸಿರ್ತಾರೆ, ಯುನಾನಿ, ಸಿದ್ಧ ಎಲ್ಲರಿಗೂ ತೋರಿಸಿರ್ತಾರೆ, ಎಲ್ಲ ಡಾಕ್ಟರ್ ಹತ್ರ ತೋರಿಸಿರ್ತಾರೆ, ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ತೋರಿಸಿರ್ತಾರೆ. ಈ ರೋಗದ ಬಗ್ಗೆ ಏನೂ ಸರಿಯಾಗಿ ಗುಣವಾಗ್ತಾನೇ ಇಲ್ಲ ಅಂದಾಗ ನಮ್ಮ ಹತ್ರ ಬರ್ತಾರೆ ಸ್ನೇಹಿತರೆ. ಇದು ಬಹಳ ಮುಖ್ಯವಾದ ಒಂದು ಗುಂಪು ನಮ್ಮ ಹತ್ರ ಬರ್ತಕ್ಕಂಥದ್ದು. ಆಮೇಲೆ ಇನ್ನೂ ಒಂದು ಗುಂಪು ಯಾಕೆ ಅಂತ ಹೇಳಿದ್ರೆ, ನಾವು ಲಾಸ್ಟ್ ಟೈಮ್ ಹೋಮಿಯೋಪತಿ ತಗೊಂಡಿದ್ವಿ ಡಾಕ್ಟ್ರೆ, ಅವಾಗ ಬಹಳಷ್ಟು ಚೆನ್ನಾಗಿ ಗುಣವಾಗಿತ್ತು, ಸೊ ಹೀಗಾಗಿ ನಾವು ನಿಮ್ಮ ಹತ್ರ ಬರ್ತಾ ಇದ್ದೀವಿ ಅನ್ನುವ ಒಂದು ಚಿಕ್ಕ ಗುಂಪು ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಇದು ಒಂದು ತರವಾದ ಗುಂಪು ನಮ್ಮ ಹೋಮಿಯೋಪತಿಗೆ ಬರ್ತಕ್ಕಂಥದ್ದು. ಇನ್ನೂ ಒಂದು ಬಹಳ ಚಿಕ್ಕ ಗುಂಪು ಇದೆ ಸ್ನೇಹಿತರೆ. ಏನು ಅಂತ ಹೇಳಿದ್ರೆ, ಹೋಮಿಯೋಪತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಹೀಗಾಗಿ ನಾವು ಹೋಮಿಯೋಪತಿ ಔಷಧಿಗಳನ್ನ ತೆಗೆದುಕೊಳ್ಳಿಕ್ಕೆ ನಿಮ್ಮ ಹತ್ರ ಬರ್ತೀವಿ ಅಂತ ಇದು ಒಂದು ಚಿಕ್ಕ ಗುಂಪು ಇದೆ ಸ್ನೇಹಿತರೆ. ಆಮೇಲೆ ಹೋಮಿಯೋಪತಿ ಔಷಧಿಗಳು ಬಹಳಷ್ಟು ಸುಲಭ ತೆಗೆದುಕೊಳ್ಳುವುದಕ್ಕೆ. ಸೊ ಹೀಗಾಗಿ ಈ ಹೋಮಿಯೋಪತಿಯನ್ನ ಮಕ್ಕಳು ಮತ್ತು ಕಿರಿಯ ವಯಸ್ಸಿನ ರೋಗಿಗಳು ಬಹಳಷ್ಟು ನಮ್ಮ ಹತ್ರ ಬರ್ತಾರೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಔಷಧಿಗಳು ಸಿಹಿಯಾಗಿರುತ್ತೆ ಮತ್ತು ತೆಗೆದುಕೊಳ್ಳಲಿಕ್ಕೆ ಬಹಳಷ್ಟು ಸುಲಭವಾಗಿರುತ್ತೆ ಸ್ನೇಹಿತರೆ. ಸೊ ಇದು ಒಂದು ಬಹಳ ಮುಖ್ಯವಾದ ಕಾರಣ ನಮ್ಮ ಹತ್ರ ರೋಗಿಗಳು ಬರಲಿಕ್ಕೆ. ಆಮೇಲೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಕಾಸ್ಟ್ ಎಫಿಷಿಯನ್ಸಿ. ಬಹಳಷ್ಟು ಚೀಪ್ ಡಾಕ್ಟ್ರೆ ಅದಕ್ಕೆ ಹೋಮಿಯೋಪತಿ ಬರ್ತಾರೆ ಅಂತ. ಸೊ ಬಹಳಷ್ಟು ಇದು ವೈದ್ಯರ ಒಂದು ಜ್ಞಾನದ ಮೇಲೆ ಮತ್ತು ಔಷಧಿಯ ಒಂದು ಎಫಿಷಿಯನ್ಸಿ ಮೇಲೆ ಚಾರ್ಜಸ್ ಇರುತ್ತೆ. ಸೊ ಜನರಲ್ ಪಬ್ಲಿಕ್ ಅಲ್ಲಿ ಅಂತ ಹೇಳಿದ್ರೆ ಜನಸಾಮಾನ್ಯರಲ್ಲಿ ಏನು ತಿಳುವಳಿಕೆ ಅಂತ ಹೇಳಿದ್ರೆ, ಹೋಮಿಯೋಪತಿ ಬಹಳಷ್ಟು ಚೀಪು. ಹೀಗಾಗಿ ಬಹಳಷ್ಟು ಜನ ಹೋಮಿಯೋಪತಿಗೆ ಬರ್ತಾರೆ.
ಬರ್ತಕ್ಕಂಥ ಇದು ಒಂದು ಬಹಳ ಮುಖ್ಯವಾದ ಕಾರಣ ಹೋಮಿಯೋಪತಿಗೆ ಬರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗ ಅಲೋಪತಿಗೆ ಹೋದರೆ ಅಡ್ಮಿಟ್ ಮಾಡಿಬಿಡ್ತಾರೆ, ಬ್ಲಡ್ ಟೆಸ್ಟ್ ಕೊಡ್ತಾರೆ, ಮತ್ತು ಬಹಳಷ್ಟು ಏನು ಇದು ಅಡ್ಮಿಷನ್ಸ್ಗೆ ಆಪರೇಷನ್ಸ್ಗೆ ಖರ್ಚುಗಳಾಗುತ್ತೆ. ಇದು ಎಲ್ಲವನ್ನ ಉಳಿಸ್ಬೋದು ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ. ಸೊ ಇದು ಒಂದು ಮುಖ್ಯವಾದ ಕಾರಣ ಇರುತ್ತೆ ಹೋಮಿಯೋಪತಿ ಡಾಕ್ಟರ್ ಹತ್ರ ಬರಲಿಕ್ಕೆ. ಇನ್ನೊಂದು ಬಹಳ ಮುಖ್ಯವಾದ ಬಹಳ ಚಿಕ್ಕ ಗುಂಪು ಅಂತ ಹೇಳಿದ್ರೆ ನೋ ಮೆಡಿಸಿನ್ ವಿತ್ ಅಲೋಪತಿ. ಅಲೋಪತಿಯಲ್ಲಿ ಕೈ ಎತ್ಬಿಟ್ಟಿದ್ದಾರೆ, ಸರ್ ಏನು ಮೆಡಿಸಿನ್ಸ್ ಇಲ್ಲ ಈ ರೋಗಕ್ಕೆ ಅಂಥ ಒಂದು ರೋಗಿಗಳು ಸಹಿತ ನಮ್ಮನ್ನ ಹುಡುಕೊಂಡು ಬರ್ತಾರೆ. ಸರ್ ಅದರಲ್ಲಿ ಮೆಡಿಸಿನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ, ಮತ್ತು ನಿಮ್ಮ ಹತ್ರ ಏನಾದ್ರು ಇದೆಯಾ? ಅದು ಒಂದು ಚಿಕ್ಕ ಗುಂಪು ಇದ್ದೇ ಇರುತ್ತೆ ಸ್ನೇಹಿತರೆ. ಈ ಒಂದು ವಿಂಗಡಣೆಯಲ್ಲಿ ಜೆನೆಟಿಕ್ ಡಿಸೀಸಸ್ ಬಹಳಷ್ಟು ಇದೆ. ಈಗ ಥ್ಯಾಲಸೀಮಿಯಾ ಇದೆ, ಡಯಾಬಿಟಿಸ್ ಟೈಪ್ 1 ಇದೆ. ಸೊ ಹೀಗೆ ಬಹಳಷ್ಟು ರೋಗಗಳಿಗೆ ಅಲೋಪತಿಯವರು ಕೈ ಎತ್ಬಿಡ್ತಾರೆ, ಇದು ಕ್ಯಾನ್ಸರ್ 4th ಸ್ಟೇಜ್, ಮೆಡಿಸಿನ್ಸ್ ಇಲ್ಲ. ಸೊ ಅಂತಹ ರೋಗಿಗಳು ಸಹಿತ ನಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ, ನಿಮ್ಮಿಂದ ಏನಾದ್ರು ಸಹಾಯವಾಗುತ್ತಾ ಡಾಕ್ಟ್ರೆ? ಇನ್ನೂ ಒಂದು ಬಹಳಷ್ಟು ದೊಡ್ಡ ಗುಂಪು ಹೋಮಿಯೋಪತಿಯನ್ನು ಬಳಸುವಂಥದ್ದು ಅಂತ ಹೇಳಿದ್ರೆ ಇದು ಒಂದು ಸೈಡ್ ಮೆಡಿಸಿನ್. ಈಗ ಅಲೋಪತಿ ನಮ್ಮದು ಗೊತ್ತಿದೆ ಡಾಕ್ಟ್ರೆ, ಇದೆಲ್ಲ ನಾವು ತಗೊಳ್ತಾ ಇದ್ದೀವಿ, ಇದರಿಂದ ಬಹಳ ಗುಣವಾಗ್ತಾ ಇದೆ, ಬಟ್ ಅದು ನನಗೆ ನಿದ್ದೆ ಬರ್ತಾ ಇಲ್ಲ. ಸೊ ಈ ನಿದ್ದೆಗೆ ಅಂತ ನಮ್ಮ ಹತ್ರ ಬರ್ತಾ ಇರ್ತಾರೆ. ಈಗ ನಿದ್ದೆಗೆ ಮತ್ತೊಂದು, ಅಥವಾ ಕೈಕಾಲು ನೋವಿದೆ ಅದಕ್ಕೊಂದೇ ಕೊಟ್ಬಿಡಿ ಸಾಕು ಅಂತ. ಇದು ಒಂದು ಬಹಳ ದೊಡ್ಡ ಗುಂಪಿದೆ. ಅಂದರೆ ಇವ್ರಿಗೆ ಹೋಮಿಯೋಪತಿ ಮೇಲೆ ನಂಬಿಕೆ ಇಲ್ಲ, ಆದರೆ ಈ ಒಂದು ಲಕ್ಷಣವನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತಾ ನಿಮಗೆ ಅನ್ನೋ ಒಂದು ಚಾಲೆಂಜನ್ನು ಹೋಮಿಯೋಪತಿ ಡಾಕ್ಟರ್ಸ್ಗೆ ಕೊಡಲಿಕ್ಕೆ ಬರ್ತಾರೆ. ಇದು ಒಂದು ಗುಂಪಿದೆ. ಏನು ಅಂದರೆ ಆಸ್ ಎ ಕಾಂಪ್ಲಿಮೆಂಟರಿ ಅಂತ ಹೇಳಿದ್ರೆ ನಮ್ಗೆ ಮೇನ್ ಅಲ್ಲ, ನೀವೇನು ನಮ್ಮ ಮೇನ್ ಡಾಕ್ಟರ್ ಅಲ್ಲ, ಸುಮ್ಮನೆ ಹಂಗೆ ನಮ್ಗೊಂಚೂರು ಕೊಡಿ ಡಾಕ್ಟ್ರೆ, ಇದರಿಂದ ಏನಾದ್ರು ಉಪಯೋಗವಾಗುತ್ತಾ ಅನ್ನೋದನ್ನ ನಾವು ನೋಡಿ ನಿಮ್ಗೆ ಹೇಳ್ತೀವಿ. ಯಾಕಂದ್ರೆ ಅವರೇ ಮಾಸ್ಟರ್ಸ್, ಅವರೇ ಡಾಕ್ಟರ್ಗಳು ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಏನು ಅವರು ಈ ಮೆಡಿಸಿನ್ಸನ್ನು ತಗೊಂಡು ಅದರಿಂದ ಗುಣವಾಯಿತು ಅಂತ ಹೇಳಿದ್ರೆ ನಿಮಗೆ ಹೇಳ್ತಾರೆ ಗುಣವಾಗಿದೆ ಅಂತ. ಇಲ್ಲ ಅಂತ ಹೇಳಿದ್ರೆ ಅಲೋಪತಿ ಹತ್ರ ಅದಾಗಲೇ ನಡೀತಿರುತ್ತಲ್ಲ. ಈಗ ಹಾರ್ಟ್ ಮೆಡಿಸಿನ್ಸ್ ನಡೀತಿರುತ್ತೆ, BP ಮೆಡಿಸಿನ್ಸು, ಥೈರಾಯ್ಡು, ಶುಗರು ಎಲ್ಲ ಮೆಡಿಸಿನ್ಸ್ ನಡೀತಾ ಇರುತ್ತೆ. ಅದ್ರ ಒಟ್ಟಿಗೆ ಅವ್ರಿಗೆ ಏನು ತೊಂದರೆ ಅಂತ ಹೇಳಿದ್ರೆ ನಿದ್ದೆ ಬರಲ್ಲ, ಊಟ ಆಗಲ್ಲ, ಹೊಟ್ಟೆ ಹಸಿಯಲ್ಲ, ಮಲಬದ್ಧತೆ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ಸೇ ಅಲ್ಲ, ಆದರೆ ಅದನ್ನು ನಾವು ಸಾಲ್ವ್ ಮಾಡಬೇಕು, ಮತ್ತು ಅದರಿಂದ ಸರ್ಟಿಫಿಕೇಟ್ ಅವರಿಂದ ನಮಗೆ ಸಿಗಬೇಕು. ಸೊ ಇಂಥ ಒಂದು ದೊಡ್ಡ ಗುಂಪು ಇದೆ. ಯಾಕೆಂತ ಹೇಳಿದ್ರೆ ಇವ್ರಿಗೆ ಒಂದು ನಂಬಿಕೆ ಇಲ್ಲ ಹೋಮಿಯೋಪತಿಯ ಮೇಲೆ, ಅಲೋಪತಿಕ್ ಮೇಲೆ ಅವರು ಬಹಳಷ್ಟು ನಂಬಿಕೆ ಇರುತ್ತೆ, ಆದರೆ ಈ ಸಾಲ್ವ್ ಆಗ್ತಾ ಇಲ್ಲ ಅವರ ಪ್ರಾಬ್ಲಮ್ಸ್, ಚಿಕಿತ್ಸೆಯಿಂದ ಗುಣವಾಗ್ತಾ ಇಲ್ಲ ಅವರ ಒಂದು ರೋಗಗಳು. ಇದು ಒಂದು ದೊಡ್ಡ ಗುಂಪಿದೆ ಅಂತ ಹೇಳಿದ್ರೆ ಕಾಂಪ್ಲಿಮೆಂಟರಿ ಮೆಡಿಸಿನ್ ಅಂತ ಚಿಕ್ಕದಾಗಿ ಇಟ್ಕೊಂಡಿರ್ತಾರೆ. ಇನ್ನೊಂದು ತೊಗೊತಾ ಇರೋದು, ಇನ್ನೊಂದು ತೊಗೊತಾ ಇರೋದು, ಯಾವುದಕ್ಕೂ ಹುಷಾರಾಯ್ತು ಬೇಕಾಗಿಲ್ಲ. ಸೊ ಇದೊಂದು ದೊಡ್ಡ ಗುಂಪಿದೆ ಹೋಮಿಯೋಪತಿ ಡಾಕ್ಟರ್ ಹತ್ರ ಬರ್ತಕ್ಕಂಥದ್ದು ಅಂತ ಹೇಳಿ. ಸೊ ಹೀಗಾಗಿ ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.